ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ನಿಮಗೆ ಮನಃಶಾಂತಿ ಬೇಕೆ? ಹಾಗಾದರೆ ಈ ಕೆಲಸಗಳನ್ನು ಮಾಡಿ. ಪ್ರಸ್ತುತ ದಿನಗಳಲ್ಲಿ ಮನುಷ್ಯರು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಪರದಾಡುತ್ತಿದ್ದಾರೆ. ಯಾರಲ್ಲಿ ನೋಡಿದರೂ ಒತ್ತಡ, ಕೋಪವೇ ಹೆಚ್ಚಾಗಿದೆ. ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ಕೋಪ, ಒತ್ತಡವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮನಸ್ಸನ್ನ ಶಾಂತವಾಗಿಟ್ಟುಕೊಳ್ಳುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಮಾನಸಿಕ ಶಾಂತಿಗಾಗಿ ನಾವು ಏನು ಮಾಡಬೇಕು? ಮಾನಸಿಕ ಶಾಂತಿಯನ್ನ ಕಾಪಾಡಿಕೊಳ್ಳಬೇಕಾದರೆ ನಾವು ಈ ರೀತಿ ಮಾಡಬೇಕು. ಪ್ರತಿದಿನವೂ ನಮ್ಮ ಸುತ್ತಮುತ್ತ ನಡೆಯುವಂತಹ ಕೆಲವೊಂದು ಘಟನೆಗಳು ನಮಗೆ ದುಃಖವನ್ನ, ಮಾನಸಿಕ ಚಿಂತೆಯನ್ನ ನೀಡುತ್ತವೆ. ಇಂತಹ ಘಟನೆಗಳನ್ನ ನೋಡಿ ನಮ್ಮ ಮನಸ್ಸು ಕೆಲವೊಂದು ದುಃಖಗಳಿಗೆ ಒಳಗಾಗುತ್ತದೆ. ಇನ್ನೂ ಕೆಲವು ಘಟನೆಗಳು ಅಥವಾ ವಿಚಾರಗಳು ನಮ್ಮ ಕಣ್ಣಿಂದ ದೂರ ಹೋದರೂ ಸಹ ಅದರಿಂದಾಗುವಂತಹ ನೋವು ಸದಾ ಮನಸ್ಸಿನಲ್ಲಿ ಉಳಿದುಕೊಳ್ಳುತ್ತದೆ. ನೆನೆದಷ್ಟು ದುಃಖವನ್ನ ಸೃಷ್ಟಿಸುತ್ತವೆ. ಇವುಗಳು ನಮ್ಮ ಮನಸ್ಸಿನಲ್ಲಿ ಗೊಂದಲದ ಗೂಡನ್ನ ಸೃಷ್ಟಿಸುತ್ತವೆ. ಎಷ್ಟೇ ಮರೆಯಬೇಕೆಂದು ಬಯಸಿದರೂ ಸಹ ಅವು ಅಷ್ಟು ಸುಲಭವಾಗಿ ನಮ್ಮಿಂದ ಮರೆಯದಂತೆ ಮಾಡುತ್ತವೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನ ಶಾಂತವಾಗಿಟ್ಟುಕೊಳ್ಳುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಈ ಕೆಲಸಗಳಿಂದ ನಾವು ನಮ್ಮ ಮನಸ್ಸನ್ನ ಶಾಂತವಾಗಿಟ್ಟುಕೊಳ್ಳಬಹುದು. ಮೊದಲನೆಯದಾಗಿ ಸಜ್ಜನರ ಸಹವಾಸವನ್ನ ಮಾಡಿ. ಒಳ್ಳೆಯ ಕೆಲಸ ಮಾಡಲು ಸದಾ ಒಳ್ಳೆಯವರ ಸಹವಾಸವನ್ನ ಮಾಡಬೇಕು ಎನ್ನುವ ಮಹಾಪುರುಷರ ಮಾತುಗಳನ್ನು ನೀವು ಕೇಳಿರಬಹುದು. ಇದರ ಹಿಂದಿನ ಕಾರಣವೇನೆಂದರೆ, ನಾವು ಒಳ್ಳೆಯ ಜನರ ಸಹವಾಸದಲ್ಲಿದ್ದಾಗ ನಾವು ಯಾವಾಗಲೂ ಒಳ್ಳೆಯದನ್ನೇ ಕಲಿಯುತ್ತಾ ಇರುತ್ತೇವೆ. ಒಳ್ಳೆಯ ಜನರ ಸಹವಾಸದಲ್ಲಿ ನಾವು ಧನಾತ್ಮಕ ಶಕ್ತಿಯನ್ನ ಪಡೆಯುತ್ತೇವೆ. ಇದರಿಂದ ನೀವು ನಿಮ್ಮ ಕೆಟ್ಟ ಸಮಯವನ್ನ ಸುಲಭವಾಗಿ ಸಹಿಸಿಕೊಳ್ಳುತ್ತೀರಿ. ನಕಾರಾತ್ಮಕ ವ್ಯಕ್ತಿಗಳು ನಿಮಗೆ ಒಳ್ಳೆಯವರೆಂದು ತೋರಬಹುದು, ಆದರೆ ಅವರ ಸಹವಾಸವು ನಿಮ್ಮೊಳಗಿನ ಮಾನಸಿಕ ಸ್ಥಿತಿಯನ್ನ ಮತ್ತಷ್ಟು ಹಾಳು ಮಾಡುತ್ತವೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯವರಿಗೆ ಮಾತ್ರ ಸ್ಥಾನವನ್ನು ನೀಡಿ. ಎರಡನೆಯದಾಗಿ, ಸಣ್ಣ ಪುಟ್ಟ ಪ್ರಯತ್ನಗಳು ಕೂಡ ಫಲ ನೀಡುವುದು. ಈ ಜಗತ್ತಿನಲ್ಲಿ ದುಃಖ ಎನ್ನುವುದು ಯಾವಾಗಲೂ ಆವರಿಸಿಕೊಂಡಿರುತ್ತದೆ. ಪ್ರತಿಯೊಬ್ಬರ ಸಂಕಟವನ್ನು ಹೋಗಲಾಡಿಸಲು ನಮಗೆ ಸಾಧ್ಯವಾಗುವುದಿಲ್ಲ, ನಿಜ. ಹಾಗಂತ ನಾವು ಅವರಿಗೆ ಬೆನ್ನು ತೋರಿಸಿ ಹೋಗಬೇಕೆಂದಲ್ಲ. ಒಬ್ಬ ವ್ಯಕ್ತಿ ಹಸು, ನಾಯಿ ಅಥವಾ ಇತರ ಪ್ರಾಣಿಗಳು ಹಸಿದಿದ್ದರೆ ನಾವು ಅವುಗಳಿಗೆ ಆಹಾರವನ್ನು ನೀಡಬಹುದು ಅಥವಾ ಅವುಗಳು ಸಂಕಷ್ಟದಲ್ಲಿದ್ದಾಗ ಸಹಾಯವನ್ನ ಮಾಡಬಹುದು. ಇದು ಖಂಡಿತವಾಗಿಯೂ ಪ್ರಪಂಚದಿಂದ ಹಸಿವನ್ನ ತೊಡೆದು ಹಾಕುವುದಿಲ್ಲ. ಆದರೆ ನಮ್ಮ ಈ ಸಣ್ಣ ಪ್ರಯತ್ನವು ಇನ್ನಿತರ ಜನರನ್ನು ಒಳ್ಳೆಯದನ್ನ ಮಾಡಲು ಪ್ರೋತ್ಸಾಹಿಸುತ್ತದೆ. ಹಾಗೆಯೇ ದುಃಖದಲ್ಲಿ ಮುಳುಗಿರುವ ವ್ಯಕ್ತಿಯ ದುಃಖವನ್ನು ನಿವಾರಿಸಲು ಸಾಧ್ಯವಾಗದೇ ಇದ್ದರೂ ಆತನೊಂದಿಗೆ ಮಾತನಾಡುವ ಮೂಲಕ ಆತನ ಮನಸ್ಸಿನ ಭಾರವನ್ನು ಹಗುರಗೊಳಿಸಬಹುದು. ಮೂರನೆಯದಾಗಿ, ಒಬ್ಬರಿಂದ ಪ್ರಪಂಚವನ್ನ ಬದಲಾಯಿಸಲು ಸಾಧ್ಯವಿಲ್ಲ. ಮನುಷ್ಯರಾದ ನಾವು ನಮ್ಮ ಕ್ರಿಯೆಗಳಿಂದ ವಿಮುಖರಾಗಬಾರದು. ಆದರೆ ಕೆಲವೊಮ್ಮೆ ನಮ್ಮ ಕ್ರಿಯೆಗಳು ಸಹ ಕೆಲವು ವಿಷಯಗಳನ್ನ ನಾವು ಬಯಸದಂತೆ ಮಾಡಲು ಸಾಧ್ಯವಿಲ್ಲ ಎಂಬುದಂತೂ ನಿಜ. ಉದಾಹರಣೆಗೆ, ಅಪರಾಧದ ಸುದ್ದಿ ದೂರದ ನಗರದ ಅಥವಾ ಹಳ್ಳಿಯಿಂದ ಬಂದರೆ ಎಲ್ಲೋ ನಕಾರಾತ್ಮಕ ಶಕ್ತಿಯು ನಿಮ್ಮನ್ನ ಸುತ್ತುವರೆದಿದೆ ಮತ್ತು ಜಗತ್ತು ಎಷ್ಟು ಕೆಟ್ಟದಾಗಿದೆ ಎಂದು ನೀವು ಯೋಚಿಸಲು ಪ್ರಾರಂಭಿಸುತ್ತೀರಿ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮನಸ್ಸು ಚಂಚಲವಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಇಚ್ಛೆಯಂತೆ ಎಲ್ಲವನ್ನೂ ಮಾಡಲು ಸಾಧ್ಯವಿಲ್ಲ ಎಂಬುದನ್ನ ನೀವು ತಿಳಿದುಕೊಳ್ಳಿ. ನಿಮ್ಮ ಸ್ವಂತ ಕ್ರಿಯೆಗಳ ಮೇಲೆ ಮಾತ್ರ ನಿಮಗೆ ಅಧಿಕಾರವಿದೆ. ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದ ಸದಸ್ಯರನ್ನು ಯಾವುದೇ ಅಪರಾಧ ಚಟುವಟಿಕೆಗಳಿಂದ ದೂರವಿರಿಸಲು ಮಾತ್ರ ನೀವು ಪ್ರಯತ್ನಿಸಬಹುದು. ಅಲ್ಲದೆ ನಿಮ್ಮ ಮಕ್ಕಳಿಗೆ ಯಾವುದೇ ಜೀವಿಗಳನ್ನ ಹಿಂಸೆ ಮಾಡದಂತೆ ನೀವು ಕಲಿಸಬಹುದು. ಆದರೆ ಇಡೀ ಪ್ರಪಂಚದ ಅಪರಾಧವನ್ನು ತಡೆಯಲು ಸಾಧ್ಯವಿಲ್ಲ. ನಾಲ್ಕನೆಯದಾಗಿ, ದಯೆ, ಸಹಾಯ ಮತ್ತು ನಮ್ರತೆಯನ್ನ ಬೆಳೆಸಿಕೊಳ್ಳಿ. ಮನುಷ್ಯನಾಗಿ ನಿಮ್ಮ ಮನಸ್ಸಿನಲ್ಲಿ ಕರುಣೆ ಇರಬೇಕು. ವ್ಯಕ್ತಿಯ ಪರಿಸ್ಥಿತಿಗಳು ಎಷ್ಟೇ ಕೆಟ್ಟದಾಗಿದ್ದರೂ ಸಹ ಅವರನ್ನ ಎಂದಿಗೂ ನಿಂದಿಸಬೇಡಿ, ಆದರೆ ಅವರಿಗೆ ಸಹಾಯ ಮಾಡಲು ಪ್ರಯತ್ನಿಸಿ. ಉದಾಹರಣೆಗೆ, ಭಿಕ್ಷಾಟನೆ ಮಾಡುವಾಗ ನೀವು ಚಿಕ್ಕ ಮಗುವಿಗೆ ತಿನ್ನಲು ಏನಾದರೂ ನೀಡಲು ಸಾಧ್ಯವಾಗದಿದ್ದರೆ ಅವರನ್ನು ಎದುರಿಸಲು ಅಥವಾ ನಿಂದಿಸಲು ಹೋಗಬೇಡಿ. ಅವರ ಜೀವನವನ್ನು ಬದಲಾಯಿಸಲು ಬಯಸಿದರೆ ಮೊದಲು ನಮ್ರತೆಯಿಂದ ನೀವು ವರ್ತಿಸಬೇಕು. ಇದು ನಿಮಗೆ ಒಳಗಿನಿಂದ ಒಳ್ಳೆಯ ಭಾವನೆಯನ್ನ ಸೃಷ್ಟಿ ಮಾಡುತ್ತದೆ. ಐದನೆಯದಾಗಿ, ಕುಟುಂಬದೊಂದಿಗೆ ಭಾವನಾತ್ಮಕವಾಗಿರಿ. ಎಲ್ಲ ಕುಟುಂಬದ ಸದಸ್ಯರು ವಿಭಿನ್ನ ವ್ಯಕ್ತಿತ್ವಗಳನ್ನ ಹೊಂದಿರುತ್ತಾರೆ.
ಅಂತಹ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಕೆಲವು ವಿಷಯಗಳಲ್ಲಿ ಕುಟುಂಬದೊಂದಿಗೆ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗಬಹುದು. ಅದರಿಂದ ದೂರವಿರಲು ಪ್ರಯತ್ನಿಸಬೇಡಿ. ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಲು ಪ್ರಯತ್ನ ಪಡಿ. ಹೀಗೆ ಮಾಡುವುದರಿಂದ ನಿಮ್ಮೊಳಗಿನ ವ್ಯಕ್ತಿಯ ವ್ಯಕ್ತಿತ್ವ ಮತ್ತಷ್ಟು ವೃದ್ಧಿಯಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಕುಟುಂಬದೊಂದಿಗೆ ಸಂಪರ್ಕದಲ್ಲಿರುವುದು ಮತ್ತು ಕುಟುಂಬಕ್ಕಾಗಿ ಸಮಯವನ್ನ ವಿನಿಯೋಗಿಸುವುದು ಮುಖ್ಯವಾಗಿದೆ. ಇದು ನಿಮಗೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ.